ನನ್ನ ಸ್ನೇಹಿತರೊಬ್ಬರು ಚಿತ್ರದುರ್ಗದಲ್ಲಿ ಡಾಕ್ಟರ್ ಆಗಿದ್ದಾರೆ. ಅವ್ರ ಬಗ್ಗೆ ನಿಮ್ಗೆ ಹೇಳಲೇಬೇಕು. ನೋಡಿ, ಅವರು ವೃತ್ತಿಯಿಂದ ಡಾಕ್ಟರು, ಆದರೆ ಅದ್ಭುತವಾದಂತಹ ಕೆಲಸವನ್ನ ಮಾಡಿದ್ದಾರೆ ಇತಿಹಾಸ ಕ್ಷೇತ್ರದಲ್ಲಿ. ನಿಮಗೆಲ್ಲ ಗೊತ್ತಿರೋದಿಲ್ಲ, ಚಿತ್ರದುರ್ಗ ತಾಲೂಕು ದರ್ಶನ ಅಂತ ಒಂದು ಬುಕ್ಕನ್ನು ಕೂಡ ಬರೆದಿದ್ದಾರೆ. ಸರ್, ಒಂಥರ ವಿಚಿತ್ರ ಸರ್, ನೀವು ಡಾಕ್ಟರ್ ಆಗಿದ್ಕೊಂಡು ಹೆಂಗ್ ಸರ್ ಇದು ಇತಿಹಾಸ ಕ್ಷೇತ್ರದಲ್ಲಿ ಇಷ್ಟೊಂದು ಆಸಕ್ತಿ ನಿಮಗೆ? ನಾನು ಮುಂಚೆಯಿಂದನೂ ಒಬ್ಬ ಹವ್ಯಾಸಿ ಬರಹಗಾರ, ಜೊತೆಗೆ ಆರೋಗ್ಯ ಕುರಿತಾದ ಲೇಖನಗಳನ್ನೆಲ್ಲ ಪತ್ರಿಕೆಗಳಲ್ಲಿ ಬಹಳಷ್ಟು ಬರೆದಿದ್ದೆ. ಒಂದು ಪೂಜನೀಯ ಕೆಲಸ ಮಾಡೋದ್ರಿಂದ ನಮಗೆ ಒಂದು ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಮುಂಚೆಯಿಂದನೂ ಇದೆ. ನಮ್ಮ ಹಿಂದೂ ಧರ್ಮದಲ್ಲಿ ದೇವಾಲಯಗಳಿಗೆ ವಿಶೇಷ ಸ್ಥಾನಮಾನ ನಿಮಗೆಲ್ಲ ಗೊತ್ತಿರೋ ಅಂಥದ್ದೇ. ಜೊತೆಗೆ ಈಗ ನೋಡಿ, ಇವತ್ತು ಸಂಪೂರ್ಣವಾಗಿ ಇದ್ರದ್ದು ಛಾವಣಿನೇ ಇಲ್ಲ, ಪೂರ್ತಿ ಅದ್ರದ್ದು ಮೇಂಟೆನೆನ್ಸ್ ಇಲ್ದಂಗೆ ಮಳೆ ಗಾಳಿಗೆ ಎಲ್ಲ ಡ್ಯಾಮೇಜ್ ಆಗ್ತಾ ಹೋಗ್ತಾ ಇದೆ. ಆ ಮರ ಇಟ್ಕೊಂಡೇ ಇದ್ರ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕು. ದೇವಾಲಯ ಒಳಗಡಂತೂ ಮಳೆ ಬಂದಾಗ ಕಾಲಿಡಕ್ಕೂ ಆಗೋದಿಲ್ಲ. ನಾನು ಒಂದು 4-5 ವರ್ಷದ ಸ್ಥಳೀಯರ ಜೊತೆಗೆ ಬಂದಿದ್ದೆ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇರುವಂಥ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಕಮೆಂಟ್ ಕೂಡ ಮಾಡ್ತಾ ಇರ್ತೀರಾ, ಶೇರ್ ಮಾಡ್ತಾ ಇರ್ತೀರಾ. ತುಂಬ ಧನ್ಯವಾದಗಳು ನಿಮಗೆ. ನೋಡಿ, ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು ನೋಡಿ, ಎಲ್ಲ ಒಂದು ತೋಟದ ಮಧ್ಯೆ ನಿಂತ್ಕೊಂಡು. ವಿಶೇಷ ಏನಪ್ಪ ಅಂದರೆ, ನಾನು ಚಿತ್ರದುರ್ಗದ ಕೋಟೆಯನ್ನು ನೋಡೋಕ್ಕೆ ಅಂತ ಬಂದಿದ್ದೆ. ಚಿತ್ರದುರ್ಗದ ಕೋಟೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತುಂಬ ಜನ ಪ್ರವಾಸಿಗರು ಬರ್ತಾರೆ ಇಲ್ಲಿ, ನೀವು ಕೂಡ ಬಂದಿರಬಹುದು. ಚಿತ್ರದುರ್ಗದ ಕೋಟೆ ಒಳಗಡೆ ಎಷ್ಟೊಂದು ದೇವಸ್ಥಾನಗಳಿದೆ. ನಾಯಕರ ಕಾಲದ ಅಭೇದ್ಯವಾದಂತಹ ಒಂದು ಕೋಟೆ ಇದೆ. ಆದರೆ ತುಂಬ ಜನ ಗೊತ್ತಿಲ್ಲದಂಥ ವಿಚಾರ ಏನಪ್ಪ ಅಂದರೆ, ಚಿತ್ರದುರ್ಗಕ್ಕೆ ಬರ್ತಾರೆ, ಚಿತ್ರದುರ್ಗದ ಕೋಟೆಯನ್ನು ನೋಡಿ ವಾಪಸ್ ಹೊರಟೋಗ್ತಾರೆ. ಆದರೆ ಚಿತ್ರದುರ್ಗದ ಸುತ್ತಮುತ್ತನೇ ಇರುವಂತಹ ಹಲವಾರು ಸ್ಥಳಗಳಲ್ಲಿ ಐತಿಹಾಸಿಕ ದೇವಸ್ಥಾನಗಳಿದ್ದಾವೆ, ಸ್ಮಾರಕಗಳಿದ್ದಾವೆ. ಅದರಲ್ಲಿ ಒಂದು ಜಾನುಕೊಂಡ ಈಶ್ವರ ದೇವಸ್ಥಾನ, ಗೊಡಬನಾಳಿನ ಕಲ್ಲೇಶ್ವರ ದೇವಸ್ಥಾನ, ಅದ್ಭುತವಾಗಿರುವಂಥ ಒಂದು ದೇವಸ್ಥಾನ. ಇದರಲ್ಲಿ ಎಷ್ಟೊಂದು ವೀರಗಲ್ಲಗಳಿದ್ದಾವೆ ಅಂತ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಇದರ ಸಾಲಿಗೆ ಸೇರುವಂತಹ ಇನ್ನೊಂದು ದೇವಸ್ಥಾನ ಸಿಂಗಾಪುರ ಅನ್ನೋ ಒಂದು ಊರಲ್ಲಿದೆ. ಇದೆಲ್ಲ ಹೊಳಲ್ಕೆರೆ ಮೈನ್ ರೋಡಲ್ಲೇ ಸಿಗುವಂಥ ಒಂದು ಹಳ್ಳಿಗಳು. ನೋಡಿ, ಈ ಸಿಂಗಾಪುರದಲ್ಲಿ ಸಿಂಗೇಶ್ವರ ದೇವಸ್ಥಾನ ಅಂತಿದೆ. ನಾವು ಸಾಮಾನ್ಯವಾಗಿ ಸಿಂಗೇಶ್ವರ ದೇವಸ್ಥಾನ ಅಂತ ಕೇಳ್ಕೊಂಬಂದ್ರೆ ಇಲ್ಲಿ ಸಿಗೋದೇ ಇಲ್ಲ. ಆದರೆ ನನ್ನ ಸ್ನೇಹಿತರೊಬ್ಬರು ಚಿತ್ರದುರ್ಗದಲ್ಲಿ ಡಾಕ್ಟರ್ ಆಗಿದ್ದಾರೆ. ಅವ್ರ ಬಗ್ಗೆ ನಿಮ್ಗೆ ಹೇಳಲೇಬೇಕು. ನೋಡಿ, ಅವರು ವೃತ್ತಿಯಿಂದ ಡಾಕ್ಟರು, ಆದರೆ ಅದ್ಭುತವಾದಂತಹ ಕೆಲಸವನ್ನ ಮಾಡಿದ್ದಾರೆ ಇತಿಹಾಸ ಕ್ಷೇತ್ರದಲ್ಲಿ. ನಿಮಗೆಲ್ಲ ಗೊತ್ತಿರೋದಿಲ್ಲ, ಚಿತ್ರದುರ್ಗ ತಾಲೂಕು ದರ್ಶನ ಅಂತ ಒಂದು ಬುಕ್ಕನ್ನು ಕೂಡ ಬರೆದಿದ್ದಾರೆ. ಚಿತ್ರದುರ್ಗ ತಾಲೂಕಿನಲ್ಲಿರುವಂತಹ ಪ್ರತಿಯೊಂದು ಹಳ್ಳಿಗೂ ತಾವೇ ಸ್ವತಃ ಬೈಕ್ನಲ್ಲಿ ಓಡಾಡಿ ಸುಮಾರು 800 ಹಳ್ಳಿಗಳನ್ನ ತಾವೇ ಸ್ವತಃ ವಿಸಿಟ್ ಮಾಡಿ, ಸ್ಟಡಿ ಮಾಡಿ, ಅಲ್ಲಿ ಯಾವ ದೇವಸ್ಥಾನ ಇದೆ, ಯಾವ ಸ್ಥಿತಿನಲ್ಲಿದೆ, ಯಾರ ಕಾಲದಲ್ಲಿ ಕಟ್ಟಿದ್ದು, ಇದನ್ನ ಮತ್ತೆ ಗ್ರಾಮ ದರ್ಶನ, ಇದೆಲ್ಲವನ್ನು ಅಮೂಲಾಗ್ರವಾಗಿ ತಮ್ಮ ಪುಸ್ತಕದಲ್ಲಿ ದಾಖಲು ಮಾಡಿದ್ದಾರೆ. ಎಂಥ ಅದ್ಭುತ ಪುಸ್ತಕ ಇದು. ಈ ಪುಸ್ತಕವನ್ನ ನಾನು ರೆಫರೆನ್ಸ್ ಕೂಡ ಮಾಡ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಇನ್ಫಾರ್ಮೇಶನ್ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಒಟ್ಟು 400 ಪೇಜಸ್ ಇದೆ. ಮತ್ತು ಹಿಂಭಾಗದಲ್ಲಿ ಅವರ ಪರಿಚಯ ಕೂಡ ಇದೆ. ಡಾಕ್ಟರ್ KV ಸಂತೋಷ್ ವೃತ್ತಿಯಲ್ಲಿ ವೈದ್ಯರಾದರೂ, ಪ್ರವೃತ್ತಿಯಲ್ಲಿ ಸಾಹಿತಿ ಮತ್ತು ಹವ್ಯಾಸಿ ಬರಹಗಾರರಾಗಿದ್ದಾರೆ. ನೋಡಿ ಎಷ್ಟು. ಮತ್ತೆ ಇವರು ಇದೊಂದೇ ಪುಸ್ತಕ ಅಲ್ಲ, ಹೊಳಲ್ಕೆರೆ ತಾಲೂಕು ದರ್ಶನ ಅನ್ನೋ ಪುಸ್ತಕ ಕೂಡ ಬರೆದಿದ್ದಾರೆ. ಸೊ ಒಟ್ಟು 2 ಪುಸ್ತಕಗಳು ಪ್ರಕಟ ಆಗಿದೆ. ಈ ಭಾಗದ ಇತಿಹಾಸವನ್ನ ತಿಳ್ಕೋಬೇಕು ಅಂದ್ರೆ ಅವರ ಪುಸ್ತಕಗಳನ್ನ ಎಲ್ಲರೂ ಓದಲೇಬೇಕು. ಅಷ್ಟು ಅದ್ಭುತವಾದ ಮಾಹಿತಿಯನ್ನ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಈ ಸಿಂಗಾಪುರದ ಸಿಂಗೇಶ್ವರ ದೇವಸ್ಥಾನ ಇಲ್ಲೊಂದು ಇದೆ ಅಂತ ಹೇಳಿದ್ದು ಕೂಡ ಡಾಕ್ಟರ್ ಸಂತೋಷ್ ಅವರೇ ವಿಡಿಯೋ ಮಾಡ್ತಾ ಇರೋದು ಕೂಡ ಅವ್ರನ್ನ ಮಾತಾಡಿಸ್ತೀನಿ ಆಮೇಲೆ. ಇಲ್ಲಿನ ವಿಶೇಷ ಏನಪ್ಪಾ ಅಂದ್ರೆ, ಸಿಂಗೇಶ್ವರ ದೇವಸ್ಥಾನ ತುಂಬಾ ದುಸ್ಥಿತಿನಲ್ಲಿದೆ. ಸೊ ದೇವಸ್ಥಾನ ಹೋಗಿ ನೋಡೋಣ, ಡಾಕ್ಟರ್ನು ಮಾತಾಡ್ಸೋಣ. ಯಾಕಂದ್ರೆ ಅವರೇ ನನಗೆ ಮಾಹಿತಿ ಕೊಟ್ಟಿದ್ದಿಲ್ಲ ದೇವಸ್ಥಾನ ಇದೆ ಅಂತ. ಅವ್ರ ಕಡೆಯಿಂದನೂ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೋಡಿ, ಸಿಂಗಾಪುರ ಊರೊಳಗಡೆ ಬಂದು ಊರಿಂದ ಹೊರಗಡೆಗೆ ಈ ಅಡಿಕೆ ತೋಟದ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ಈಗ ಡಾಕ್ಟರ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇವರೇ ನಮ್ಮ ಆತ್ಮೀಯ ಸ್ನೇಹಿತ ಡಾಕ್ಟರ್ ಸಂತೋಷ್ ಸರ್. ನಮಸ್ಕಾರ. ನಮಸ್ತೆ. ನೀವು ಇಲ್ಲ ಅಂತ ಹೇಳಿದ್ರೆ ನನಗೆ ಇಲ್ಲೊಂದು ದೇವಸ್ಥಾನ ಇದೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ನಿಮ್ಮ ನೋಡಿ ಎಷ್ಟು ಬ್ಯುಸಿ ಆಗಿರ್ತೀರ ನೀವು, ಅಂಥದ್ರಲ್ಲೂ ಕೂಡ ಬಿಡುವು ಮಾಡಿಕೊಂಡು ನನಗೋಸ್ಕರ ಈ ಒಂದು ದೇವಸ್ಥಾನವನ್ನ ತೋರ್ಸಕ್ಕೆ ಕರ್ಕೊಂಡ್ಬಂದಿದ್ದೀರಾ ಸರ್. ಒಂಥರ ವಿಚಿತ್ರ ಸರ್, ನೀವು ಡಾಕ್ಟರ್ ಆಗಿದ್ಕೊಂಡು ಹೆಂಗ್ ಸರ್ ಇದು ಇತಿಹಾಸ ಕ್ಷೇತ್ರದಲ್ಲಿ ಇಷ್ಟೊಂದು ಆಸಕ್ತಿ ನಿಮಗೆ? ನಾನು ಮುಂಚೆಯಿಂದನೂ ಒಬ್ಬ ಹವ್ಯಾಸಿ ಬರಹಗಾರ, ಜೊತೆಗೆ ಆರೋಗ್ಯ ಕುರಿತಾದ ಲೇಖನಗಳನ್ನೆಲ್ಲ ಪತ್ರಿಕೆಗಳಲ್ಲಿ ಬಹಳಷ್ಟು ಬರೆದಿದ್ದೆ. ಸುಮಾರು ಊರುಗಳು, ಗ್ರಾಮಗಳು ನೋಡ್ಬೇಕನ್ನೋ ಆಸೆ ಬಹಳಷ್ಟು ವರ್ಷಗಳಿಂದ ನನಗೆ ಇದೇ ರೀತಿ ಇತ್ತು. ಯಾಕಂದ್ರೆ ನನಗೆ ಬಾಲ್ಯದಿಂದನೂ ನಮ್ಮ ಮನೇಲಿ ಎಲ್ಲೂ ಈ ಪ್ರವಾಸಿ ತಾಣಗಳು, ಟೂರಿಸ್ಟ್ ಪ್ಲೇಸಸ್ಗಳಿಗೆ ಸ್ಕೂಲಿಂದ ಮಾಡಿದಾಗ ಎಲ್ಲೂ ಕಳಿಸ್ತಿರ್ಲಿಲ್ಲ ನಮ್ಮ ಮನೆಯಲ್ಲಿ. ಕಾರಣ ಬೇರೆ ಬೇರೆ ಇದ್ದಿತ್ತು. ಆದ್ಮೇಲೆ ಇದೇ ರೀತಿ ನಮ್ಗೆ ಆಸಕ್ತಿ ಇತ್ತಲ್ಲ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅವ್ರು ಹೋಗಿ ಬಂದ್ರು, ಇವ್ರು ಬಂದ್ರು ಅಂತ ಹೇಳಿ
ಸುಮಾರುಗಳು ಊರುಗಳ ಬಗ್ಗೆ ಕೇಳಿದಾಗ ಎಷ್ಟೋ ಜನಕ್ಕೆ ಮ್ಯಾಟ್ರುಗಳು ಗೊತ್ತಿರ್ಲಿಲ್ಲ. ಅವಾಗೆಲ್ಲ ಅನ್ಸದ್ ನಾನೇ ಹೋಗ್ಬಿಟ್ಟು ನಾನೇ ತಿಳ್ಕೊಂಡ್ಬಿಟ್ಟು ಬೇರೆಯವ್ರಿಗೂ ತಿಳಿಸ್ದಂಗೆ ಆಗತ್ತೆ. ನಮ್ಮ ವೃತ್ತಿ ನಿಮ್ಗೆ ಗೊತ್ತಿದ್ದಂಗೆ ಬಹಳಷ್ಟು ಹೆಕ್ಟಿಕ್ಕು ಮತ್ತೆ ಬಿಸಿ ಶೆಡ್ಯೂಲ್ ಸಿಗೋದೇ ನನಗೆ ತುಂಬಾ ಕಷ್ಟ. ಭಾನುವಾರದ ದಿನನೂ ನೋಡಿ ಇವತ್ತು ರಜಾ ಇಲ್ಲ, ಕೆಲಸ ಮಾಡ್ಲೇಬೇಕು ನಾವು. ಅಂಥದ್ರಲ್ಲೂ ಈ ಒಂದು ಬುಕ್ ಮಾಡೋದಂದ್ರೆ ಬಹಳ ಶ್ರಮ ಬೇಡುತ್ತೆ, ಹಣ ಖರ್ಚು, ಟೈಮ್ ಬೇಕು, ಬಹಳಷ್ಟು ಒತ್ತಡ. ಇದೆಲ್ಲದ್ರ ನಡುವೆ ನಾನು ಒಂದು ಮಾಡಿದಾಗ ನನಗೊಂದು ಖುಷಿ ಸಿಗುತ್ತೆ. ನಾನು ಇದೆಲ್ಲ ಮಾಡೋದು ನನ್ನ ಖುಷಿಗೆ, ನನ್ನ ಆಸಕ್ತಿಗೆ, ನನ್ನ ಪ್ರವೃತ್ತಿಗೆ. ಇದರಿಂದ ಏನು ನನಗೇನು ಸಾಕಷ್ಟು ನಾನು ದುಡ್ಡು ಕಳ್ಕೊಂಡಿದ್ದೀನಿ. ಆದರೆ ಒಂದು ನನ್ನ ಕೈನಲ್ಲಿ ಆದಷ್ಟು ಇದು ನೋಡೋದಷ್ಟೇ ಅಲ್ಲದೆ ಸಂಬಂಧಪಟ್ಟ ಇಲಾಖೆಗಳಿಗೆ ನಾನು ಹೇಳ್ತಾ ಇರ್ತೀನಿ, ಇಲ್ಲಿ ಇಂಥ ಸಮಸ್ಯೆ ಇದೆ, ಇದನ್ನು ಬಗೆಹರಿಸ್ರಿ, ಇಲ್ಲಿ ಇಂಥ ದೇವಸ್ಥಾನ ಇದೆ ದುಸ್ಥಿತಿಯಲ್ಲಿದೆ, ಅದನ್ನು ಬಗೆಹರಿಸಿ. ಈ ರೀತಿ ನನ್ನ ಕೈಲಾದ ಮಟ್ಟಿಗೆ ನಾನು ಏನೇನಾಗುತ್ತೆ ಅವೆಲ್ಲನೂ ಮುಂಚೆಯಿಂದನೂ ಮಾಡ್ಕೊಂಬಂದಿದ್ದೀನಿ. ಕೆಲವು ಆಗಿದ್ದಾವೆ ಕೆಲಸಗಳು, ಕೆಲವು ಆಗ್ತಾ ಇದ್ದಾವೆ, ಮುಂದೆ ಕೆಲವು ಆಗೋ ನಿರೀಕ್ಷೆಗಳಿದೆ. ಬನ್ನಿ ಈಗ ಆ ದೇವಸ್ಥಾನ ನಾವು ನೋಡೋಣ ಸರ್. ಖಂಡಿತ ಸರ್ ನೋಡಿ, ಈಗ ಎಷ್ಟೋ ಜನ ಯುವಕರು ವೀಕೆಂಡ್ ಬಂತು ಅಂದ್ರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರ. ಯಾವ ಪಾರ್ಟಿಗೆ ಹೋಗ್ಬೇಕು, ಯಾವ ಕ್ಲಬ್ಗೆ ಹೋಗ್ಬೇಕು, ಎಲ್ಲಿ ಟ್ರಿಪ್ ಹೋಗ್ಬೇಕು, ಯಾವ ರೆಸಾರ್ಟ್ಗೆ ಹೋಗ್ಬೇಕು ಅಂತ. ಆದ್ರೆ ಅವ್ರಿಗೆ ಈ ತರದ ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನಗಳನ್ನ ಕೂಡ ನೋಡಬಹುದು ಅನ್ನೋ ಒಂದು ಹೌದು ಐಡಿಯಾ ಥಾಟ್ ಬಂದಿರಲ್ಲ. ಎಲ್ಲೆಲ್ಲ ಹೋಗಿ ಮೋಜು ಮಸ್ತಿ ಮಾಡೋ ಬದಲು ಇಂಥ ಕಡೆ ಬಂದು ಒಂದು ಸಣ್ಣ ಸೇವಾ ಕಾರ್ಯ, ಸಮಾಜಮುಖಿ ಕಾರ್ಯ ಮಾಡಿದ್ರೆ ಇತಿಹಾಸ ಉಳಿಸ್ದಂಗೂ ಆಗುತ್ತೆ, ಒಂದು ಸ್ಮಾರಕ ಸಂರಕ್ಷಣೆ ಆದಂಗೆ ಆಗುತ್ತೆ. ಜೊತೆ ಮುಂದಿನ ಪೀಳಿಗೆಗೆ ನಮ್ಮ ಹಿರಿಯರು ಮಾಡಿರೋ ಅದ್ಭುತ ಕಾರ್ಯಗಳನ್ನ ನಾವು ತೋರಿಸ್ದಂಗೂ ಆಗುತ್ತೆ. ಇಂಥದಕ್ಕೆ ಪ್ರತಿಯೊಬ್ರು ಕೈ ಜೋಡಿಸ್ಬೇಕು. ನೋಡಿ ಎಂಥ ಅದ್ಭುತ ದೇವಾಲಯ, ಎಂಥ ಅದ್ಭುತ ಈಶ್ವರ ಲಿಂಗ. ಇಂಥ ಒಂದು ಗುಡಿ ಕಟ್ಟಬೇಕಂದ್ರೆ ಈಗ ಸಾಮಾನ್ಯ ಮಾತಲ್ಲ. ಹಿಂದೆನೂ ಆದ್ರೂ ಅಷ್ಟೇ ಯಾವುದೇ ಮಿಷಿನರಿಗಳು ಇರಲಿಲ್ಲ. ಈಗ ನೋಡ್ಬೋದು ಹೊಯ್ಸಳರ ಅದ್ಭುತ ಕೆತ್ತನೆ ಇರೋಂಥ ಗುಡಿನ ಇಂಥ ಜಾಗದಲ್ಲಿ ಮಾಡಿದ್ದಾರೆ. ಇಂಥದನ್ನ ಉಳಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಸಾಮಾನ್ಯವಾಗಿ ಇಂಥ ದೇವಾಲಯಗಳನ್ನ ಸಂರಕ್ಷಣೆ ಮಾಡೋಕ್ಕೆ ಸರ್ಕಾರ ಸ್ವಲ್ಪ ಹಿಂಜರಿಯುತ್ತೆ. ಕಾರಣ ಅಂದರೆ ಇದಕ್ಕೆ ನಾನಾ ರೀತಿ ಸಮಸ್ಯೆಗಳಿರುತ್ತೆ, ಜಮೀನು ವ್ಯಾಜ್ಯ ಇರುತ್ತೆ, ಮತ್ತೆ ಅವ್ರದ್ದೇ ಆದ ಕೆಲವೊಂದು ರೀತಿ ರಿವಾಜುಗಳು, ಸಂಪ್ರದಾಯಗಳು ಎಲ್ಲ ಇರುತ್ತೆ. ಎಲ್ಲಾನು ನಾವು ನೋಡಿಕೊಂಡು ಒಂದು ದೇವಾಲಯನ ಉಳಿಸ್ಬೇಕಾಗಿರೋದು. ಜೊತೆಗೆ ನಮ್ಮ ಧರ್ಮ ಉಳಿಸ್ದಂಗೂ ಆಗುತ್ತೆ. ಇದರಿಂದ ಒಂದು ಪೂಜನೀಯ ಕೆಲಸ ಮಾಡೋದ್ರಿಂದ ನಮಗೆ ಒಂದು ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಮುಂಚೆಯಿಂದಾನೂ ಇದೆ. ನಮ್ಮ ಹಿಂದೂ ಧರ್ಮದಲ್ಲಿ ದೇವಾಲಯಗಳಿಗೆ ವಿಶೇಷ ಸ್ಥಾನಮಾನ ನಿಮ್ಗೆಲ್ಲ ಗೊತ್ತಿರೋ ಅಂಥದ್ದೇ. ಇವಾಗ ದೇವ್ರಿದಾನೆ ಬಿಟ್ಟಿದ್ದಾನೆ ಅದು ಸೆಕೆಂಡ್ರಿ. ಆದ್ರೆ ಅವ್ರವ್ರ ನಂಬಿಕೆ ಪ್ರಕಾರ ನಾವು ಧರ್ಮನ ಉಳಿಸ್ಲೇಬೇಕು ಅಂತ ನಾವು ಕಟಿಬದ್ಧರಾದಾಗ ಅಟ್ಲೀಸ್ಟ್ ನಮ್ಮ ಕೈನಲ್ಲಿ ಎಷ್ಟಾಗುತ್ತೆ ಇಂಥ ಇತಿಹಾಸ ಉಳಿಸೋದಾಗ್ಲಿ, ಇಂಥ ದೇವಾಲಯಗಳು ಹಾಳಾಗೋದನ್ನ ತಡಿಬೇಕು. ಜೊತೆಗೆ ಅದಕ್ಕೇನ್ ಬೇಕೋ ಅದನ್ನ ನಾವು ಮಾಡ್ಬೋದು. ಇಲ್ಲಿಗ ನೀವು ನೋಡ್ತಿರ್ಬೋದು ಸರ್, ಇದು ಹೊಯ್ಸಳರ ಅದ್ಭುತ ಶಿಲ್ಪಕಲೆ. ಈ ನೀವು ಅಂದ್ರೆ ಈ ಕಂಬುಗಳಲ್ಲೇ ವ್ಯಕ್ತ ಆಗತ್ತೆ. ಮತ್ತೆ ಈಶ್ವರ ಲಿಂಗ ಕೆಲವು ಟೈಮ್ ಹಿಂದೆ ಎಲ್ಲ ಇಲ್ಲಿ ಬೇರೆ ಬೇರೆ ಕಾರಣಕ್ಕೆಲ್ಲ ಸಮಸ್ಯೆ ಆಗಿತ್ತು. ಈಗ ಪೂಜೆ ಇಲ್ಲಿನ ಸ್ಥಳೀಯರೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಿದೆ ಅಂತ ಹೇಳಿ ಅವರು ಹೇಳ್ತಾರೆ. ಇಲ್ಲಿನ ಕಂಬುಗಳನ್ನ ನೀವು ನೋಡ್ಬೋದು, ಕೆಲವೊಂದೆಲ್ಲ ಈಗ ಆಲ್ರೆಡಿ ಜಾಯಿಂಟ್ಸ್ ಎಲ್ಲ ಬಿಟ್ಬಿಟ್ಟಿದೆ. ಇನ್ ಕೆಲವು ವರ್ಷಗಳಲ್ಲಿ ಇವೆಲ್ಲ ಬರ್ತಾ ಮತ್ತೆ ಹಾಳಾಗೋ ಸಾಧ್ಯತೆ ತುಂಬಾ ಇರೋ ಕಾರಣಕ್ಕೆ ಸರ್ಕಾರ, ಪ್ರಾಚ್ಯ ವಸ್ತು ಇಲಾಖೆ ಮತ್ತೆ ಇನ್ನಿತರ ಸ್ಥಳೀಯ ಸಂಸ್ಥೆಗಳು ಇದರ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕು. ಇಲ್ಲಿನ ದೇವಾಲಯದ ಅದ್ಭುತ ಶಿಲ್ಪ ಕಲಾ ಚಾತುರ್ಯನ ನಾವು ನೋಡ್ಕೊಂತ ಹೋಗ್ಬೋದು. ಈಗ ನೀವು ಈಶ್ವರ ಗುಡಿ ಮಧ್ಯದ ಅಂದ್ರೆ ಗರ್ಭಗೃಹದಲ್ಲಿ ನಾವು ನೋಡ್ತಾ ಇರೋದು. ಇದ್ರ ಮೇಲ್ಭಾಗದಲ್ಲಿರೋ ಬೋಧಿಗೆಗಳಾಗ್ಲಿ, ಪದ್ಮ ಆಗ್ಲಿ, ಇಲ್ಲಿನ ಹೊರ ನವರಂಗನ ನೀವು ಗಮನಿಸ್ಬೋದು. ಎಷ್ಟು ಅದ್ಭುತವಾಗಿ ಇದೆಲ್ಲ ಕಮಲಾಕೃತಿ ಅಂತ ಹೇಳ್ಬಿಟ್ಟು ಇದನ್ನ ಹೇಳ್ತಾರೆ. ಇದು ಒಟ್ಟು 9 ಇದೆ ಸರ್. ಇದು 9 ಒಂದಿದ್ದಂಗೆ ಒಂದಿಲ್ಲ ಸರ್. ನೋಡಕ್ಕೆ ಒಂದೇ ತರ ಕಾಣಿಸಿದ್ರು ಕೂಡ 9ನ್ನ ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಅದರ ದಳಗಳಲ್ಲಿ ವ್ಯತ್ಯಾಸ ಇದೆ. ದಳಗಳ ಸಂಖ್ಯೆನಲ್ಲಿ ಸ್ವಲ್ಪನಾದ್ರೂ ವ್ಯತ್ಯಾಸ ಇದೆ. 100% ಒಂದಿದ್ದಂಗೆ ಒಂದಿಲ್ಲ. ಇದರಲ್ಲಿ ನೋಡಿದ್ರೆ ಸಾಕು ಕಂಪ್ಲೀಟ್ ಒಂದೇ ಬಂಡೆನಲ್ಲಿ ಕೆತ್ತಿರೋಂಥ ದಳಗಳು ಸರ್ ಇವು. ಅದು ಈಗಿನ ಕಾಲದಲ್ಲಿ ಅದಕ್ಕೆ ಎಷ್ಟು ಶ್ರಮ, ಟೈಮು ಮತ್ತೆ ಹಣ ಮತ್ತೆ ಅದಕ್ಕೆ ಬೇಕಾಗಿರೋ ಬೇರೆ ಬೇರೆ ತಂತ್ರಜ್ಞಾನ ಎಷ್ಟು ಕಷ್ಟ ಆಗುತ್ತೆ. ಮತ್ತೆ ಇಂಥ ದಳಗಳಲ್ಲಿ ಒಂದು ಕೂಡ ಇವತ್ತಿಗೂ ಹಾಳಾಗಿಲ್ಲ. ಮತ್ತೆ ಈ ಕಲ್ಲು ಹಾಸನದಲ್ಲಿ ಬಳಕೆ ಆಗಿರೋ ಕಲ್ಲು ಅಲ್ಲ, ಇಲ್ಲಿ ಸ್ಥಳೀಯವಾಗಿ ಸಿಗೋ ಗ್ರಾನೈಟ್ ಕಣಶಿಲೆ. ಇದು ತುಂಬಾ ಹಾರ್ಡ್ ಇರುತ್ತೆ, ಅಂದ್ರೆ ತುಂಬಾ ಗಟ್ಟಿ ಇರುತ್ತೆ. ಇವಾಗ ಅಲ್ಲೆಲ್ಲ ಬಳಸಿರೋದು ಬಳಪದ ಕಲ್ಲು ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಮತ್ತೆ ಸ್ವಲ್ಪ ಸಾಫ್ಟ್ ಇರುತ್ತೆ, ಅದು ಕೆತ್ತನೆ ಮಾಡಕ್ಕೆ ಅದ್ಭುತವಾಗಿರುತ್ತೆ. ಆದ್ರೆ ಈ ಕಲ್ಲು ಕೆತ್ತನೆಗೆ ಸೂಕ್ತ ಅಲ್ಲ ಇದು. ಆದ್ರೂ ಇದ್ರಲ್ಲೇ ಇಂಥ ಕೆತ್ತನೆ ಮಾಡಿದಾರಂದ್ರೆ ಅಂದಿನ
ಶಿಲ್ಪಿಗಳನ್ನ ನಾವು ಅಭಿನಂದಿಸ್ಬೇಕು. ಜೊತೆಗೆ ಇದನ್ನೆಲ್ಲ ಈ ಕಂಬುಗಳ ಸುತ್ತ ನೀವು ಈ ಅದ್ಭುತವಾದ ಈ ಮಣಿಗಳಲ್ಲಿ ನೀವು ಗಮನಿಸ್ಬೋದು ಎಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ರಿಂಗ್ಸ್ ನೆಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಈ ರಿಂಗ್ಸ್ ನ ಈಗಿನ ಕಾಲದಲ್ಲಿ ಎಲ್ಲ ಮಿಷಿನರಿನಲ್ಲಿ ಕಟಿಂಗ್ ಮಾಡ್ತಾರೆ, ಆದ್ರೆ ಇದನ್ನ ರೋಲಿಂಗ್ ಮಾಡ್ಬಿಟ್ಟು ಹಳೆ ಕಾಲದಲ್ಲಿ ಪರಸ್ಪರ ಈ ಕಲ್ಗಳನ್ನ ಒಂದಕ್ಕೊಂದು ಜೋಡಿಸಿದ್ದಾರೆ ಸರ್. ಇದ್ರಲ್ಲಿ ಈ ಕಲ್ಗಳು ಜೋಡಿಸಿರೋದು ಹೆಂಗೆ ಅಂದ್ರೆ ಒಂದನ್ನ ಮಧ್ಯ ತೆಗಿಯಕ್ ಬರದೇ ಇಲ್ಲ. ಈ ಅದ್ಭುತವಾದ ಶಿವಲಿಂಗ ಮತ್ತೆ ಅದರ ಪೀಠ ಮತ್ತೆ ಶಿವ ಇರೋಂಥ ಎಲ್ಲ ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿದೆ. ಇಂದಿಗೂ ಕೂಡ ಅದರದ್ದು ಕಳೆ ಅನ್ನೋದು ಕಳ್ಕೊಂಡಿಲ್ಲ. ಬಹಳಷ್ಟು ಇದರಲ್ಲಿ ವಿಶೇಷ ಶಕ್ತಿ ಅಡಗಿರುತ್ತೆ ಅಂತ ಹಿಂದಿನ ಜನರು ಹೇಳ್ತಾರೆ. ಆ ಕಾರಣಕ್ಕೆ ಒಂದು ನಕಾರಾತ್ಮಕ ತಂತ್ರಗಳೆಲ್ಲ ಹೋಗ್ಬಿಟ್ಟು ಸಕಾರಾತ್ಮಕ ತಂತ್ರಗಳು ಮನುಷ್ಯನ್ಗೆ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ಶಿವನ ಎದುರಾಗಿ ಅಂದ್ರೆ ಸೈಡ್ಗೆ ಪಾರ್ಶ್ವವಾಗಿ ನಾವು ಪ್ರತಿದಿನ ದೇವಾಲಯಕ್ಕೆ ಭೇಟಿ ಕೊಡೋದ್ರ ಮೂಲಕ ನಮ್ಮ ಮನಸ್ಸು, ಆರೋಗ್ಯ, ದೈಹಿಕ, ಮಾನಸಿಕ ಸ್ಥಿಮಿತತೆ ಜೊತೆಗೆ ನಮಗೆ ಆಯುರಾರೋಗ್ಯ, ಐಶ್ವರ್ಯ ಎಲ್ಲವೂ ಸಿಗ್ಲಿ ಭಗವಂತನಿಂದ ಅಂತ ನಾವೆಲ್ಲರೂ ಬೇಡ ಉದ್ದೇಶಕ್ಕೆ ಹಿಂದಿನವರು ಮಾಡಿರೋಂಥದ್ದು ಇವೆಲ್ಲ. ಜೊತೆಗೆ ಈ ನಂದಿ ಶಿಲ್ಪ ಕೂಡ ನೀವು ಗಮನಿಸ್ಬೋದು. ಬಹಳಷ್ಟು ಇದು ಡ್ಯಾಮೇಜ್ ಆಗಿತ್ತು, ಮೇಲ್ಭಾಗದಲ್ಲಿ ಬಿರುಕು ಬಿಟ್ಟಿದೆ, ಅದನ್ನ ಮತ್ತೆ ಸರಿಪಡಿಸಿದ್ದಾರೆ ಕೆಲವೊಂದೆಲ್ಲಾನು. ಇದು ಗೆಜ್ಜೆ ಮತ್ತೆ ಅದು ನೋಡಿ ಈಗಿನ ಕಾಲದಲ್ಲಿ ಇಂಥ ಅದ್ಭುತ ಶಿಲ್ಪ ಕೆತ್ತೋದಿಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ ಆಯ್ತಾ. ಇಂಥ ವಿಶೇಷ ದೇವಾಲಯ ಇರೋದು ನಮ್ಮ ತಾಲೂಕಿಗೆ, ಚಿತ್ರದುರ್ಗ ತಾಲೂಕಿಗೆ ಹೆಮ್ಮೆ. ಇದು ಸಿಂಗಾಪುರ ಗ್ರಾಮ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ತಾಲೂಕು ಹಿರೇಗುಂಟನೂರು ಹೋಬಳಿಯಲ್ಲಿ ಬರುತ್ತೆ. ಈ ಸಿಂಗಾಪುರ ಗ್ರಾಮದಿಂದ ಹಿರೇಹಳ್ಳ ದಾಟ್ಕೊಂಡು ಮಾಡದ್ಕೆರೆ ಹಟ್ಟಿ ಅಂತ ಹೇಳ್ಬಿಟ್ಟು ಒಂದು ಉಪಗ್ರಾಮ ಇದೆ. ಆ ಉಪಗ್ರಾಮ ರಸ್ತೆಯಲ್ಲಿ ಒಂದು ಖಾಸಗಿ ಜಮೀನಿನೊಳಗಡೆ ಇಲ್ಲಿನ ಸ್ಥಳೀಯ ಜನರು ಇದನ್ನ ಮೇಂಟೆನೆನ್ಸ್ ಮಾಡ್ಕೊಂಡು ಇರೋದನ್ನ ಕಾಪಾಡಿಕೊಂಡು ಮತ್ತಷ್ಟು ಡ್ಯಾಮೇಜ್ ಆಗ್ದಂಗೆ ಅವ್ರ ಕೈನಲ್ಲಿ ಎಷ್ಟಾಗುತ್ತೆ ಅಷ್ಟೆಲ್ಲ ಪಾಪ ಶ್ರಮ ವಹಿಸಿ ಹಣ ಖರ್ಚು ಮಾಡಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಪ್ರಾಚ್ಯ ಮತ್ತು ಪುರಾತತ್ವ ಇಲಾಖೆಯವರು ಇದರತ್ತ ಗಮನ ಹರಿಸ್ಬೇಕು. ಇಂಥ ಒಂದು ಹೊಯ್ಸಳರ ಕಾಲದ ಅದ್ಭುತ ಶಿಲ್ಪ ನನಗ್ ತಿಳಿದಂಗೆ ನಾನು ಸರಿಸುಮಾರು ಚಿತ್ರದುರ್ಗ ತಾಲೂಕು ಎಲ್ಲಾ ಗ್ರಾಮಗಳಲ್ಲೂ ಎಲ್ಲಾ ದೇವಾಲಯಕ್ಕೂ ಭೇಟಿ ಕೊಟ್ಟಿದ್ದೀನಿ. ಇಂಥ ವಿಶೇಷ ದೇವಾಲಯ ನನ್ನ ಕಣ್ಣಿಗೆ ಬಿದ್ದಿರೋದು ಇದು ಒಂದೇ ಅಂತ ನಾನು ಹೇಳ್ತೀನಿ. ಜೊತೆಗೆ ಹೊಳಲ್ಕೆರೆ ತಾಲೂಕು ದುಮ್ಮಿ ಗ್ರಾಮದಲ್ಲಿ ಕೂಡ ಇದೇ ರೀತಿ ಹೊಯ್ಸಳರ ಶಿಲ್ಪ ಇರೋಂಥ ಒಂದು ಗುಡಿ ಇದೆ. ಅದು ಕೂಡ ಇದೇ ರೀತಿ ಜೀರ್ಣಾವಸ್ಥೆಯಲ್ಲಿತ್ತು. ನಂತರ ಧರ್ಮಸ್ಥಳ ಸಂಸ್ಥೆಯವರು ಅದನ್ನ ಜೀರ್ಣೋದ್ಧಾರ ಮಾಡಿಬಿಟ್ಟು ಈಗ ಮತ್ತೆ ಹೊಸದಾಗಿ ಆ ಗುಡಿನ ರೆಡಿ ಮಾಡಿರೋದ್ರಿಂದ ಮತ್ತೆ ಯಥಾ ಪ್ರಕಾರ ಆ ಗುಡಿನ ನಾವು ನೋಡ್ಬೋದು. ಅದೇ ರೀತಿ ಇಲ್ಲೂ ಕೂಡ ಒಂದು ಸಂಘ ಸಂಸ್ಥೆಯವರು ಕೈ ಜೋಡಿಸಿದ್ರೆ ಈ ದೇವಾಲಯ ಉಳಿಸ್ಬೋದು. ಜೊತೆಗೆ ಈ ದೇವಾಲಯದ ಒಂದು ಈಶ್ವರ ಲಿಂಗನ ನೀವು ನೋಡ್ಬೋದು. ಅದ್ಭುತವಾದ ಒಂದು ಈಶ್ವರ ಲಿಂಗ, ಬಹಳಷ್ಟು ಈ ಲಿಂಗದಲ್ಲಿ ಪವರ್ ಇದೆ. ಇಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ಪೂರ್ವಕಾಲದಿಂದನೂ ಬಂದಿದೆ. ಜೊತೆಗೆ ಈಗ ನೋಡಿ ಇವತ್ತು ಸಂಪೂರ್ಣವಾಗಿ ಇದ್ರದ್ದು ಛಾವಣಿನೇ ಇಲ್ಲ, ಪೂರ್ತಿ ಅದ್ರದ್ದು ಮೇಂಟೆನೆನ್ಸ್ ಇಲ್ದಂಗೆ ಮಳೆ ಗಾಳಿಗೆ ಎಲ್ಲ ಡ್ಯಾಮೇಜ್ ಆಗ್ತಾ ಹೋಗ್ತಾ ಇದೆ ಪ್ರತಿದಿನ. ಈ ರೀತಿ ದಿನ ದಿನ ಇದು ಹಾಳಾಗೋದನ್ನ ನಮ್ಮ ಕೈನಲ್ಲಿ ನೋಡಕ್ಕೂ ಆಗ್ತಾ ಇಲ್ಲ. ಈ ಕಲ್ಗಳು ಇನ್ನ ಕೆಲವು ಟೈಮಲ್ಲಿ ಒಂದು ಸಂಪೂರ್ಣವಾಗಿ ಆಧಾರವಾಗಿ ಕೊಟ್ಟಿರೋದ್ರಿಂದ ಬೋದಿಗೆಗಳು ಮತ್ತೆ ಅದ್ರ ಕಂಬಗಳು ಮತ್ತೆ ಪಿಲ್ಲರ್ಸ್ ಅಂತ ಏನ್ ಹೇಳ್ತೀವಿ, ಪ್ಯಾರಲಲ್ ಪಿಲ್ಲರ್ಸ್, ಇವೆಲ್ಲ ಆಲ್ರೆಡಿ ಜಾಯಿಂಟ್ ಬಿರುಕು ಬಿಡ್ತಾ ಹೋಗ್ತಾ ಇದೆ. ಜೊತೆಗೆ ಇಲ್ಲಿನ ಒಂದು ಪಕ್ಕ ಮರ ಕೂಡ ಇದೆ. ಆ ಒಂದು ಬೃಹತ್ ಹುಣಸೆ ಮರದ ಬೇರುಗಳು, ಅದ್ರ ಬಿಳುಗಳು ದಿನ ದಿನ ಅದಕ್ಕೆ ಇದೆ. ಆದ್ರೆ ಈ ಮರನೇ ಇದಕ್ಕೆ ಪ್ರೊಟೆಕ್ಷನ್ ಆಗಿರೋದ್ರಿಂದ ಆ ಮರ ಇಟ್ಕೊಂಡೇ ಇದ್ರ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕು. ದೇವಾಲಯ ಒಳಗಡಂತೂ ಮಳೆ ಬಂದಾಗ ಕಾಲಿಡಕ್ಕೂ ಆಗೋದಿಲ್ಲ. ನಾನು ಒಂದು 4-5 ವರ್ಷದ ಹಿಂದೆ ಸ್ಥಳೀಯರ ಜೊತೆಗೆ ಬಂದಿದ್ದೆ. ಆಗ ಸಂಪೂರ್ಣ ಈ ಅಡಿಕೆ ತೋಟ ಏನು ಇರಲಿಲ್ಲ. ಅವಾಗಿನ್ನು ಈ ಒಣ ಭೂಪ್ರದೇಶ ತರ ಇತ್ತು. ಇಲ್ಲಿ ತುಂಬಾ ಮಳೆ ಬಂದಿತ್ತು. ನಾನು ಬಂದಿದ್ದಿನ ಮಳೆ ಬಂದಾಗ ತುಂಬಾ ಕೆಸರಾಗಿ ತುಂಬಾ ಕಷ್ಟ ಪಟ್ಕೊಂಡು ನಾವು ಒಳಗ್ ಬಂದಿದ್ವಿ. ನಾವು ಮತ್ತೆ ಸ್ಥಳೀಯರು ಇತಿಹಾಸಕರು ಒಂದು 5-6 ಜನ ಸೇರ್ಕೊಂಡು ಅವರೇ ನನಗೆ ಈ ದೇವಸ್ಥಾನ ಇರೋದ್ರ ಬಗ್ಗೆ ಮಾಹಿತಿ ಹೇಳಿ ಈ ಸಿಂಗಾಪುರ ಹೆಸರು ಬರಕ್ಕೂ ಕೂಡ ಈ ಸಿಂಗೇಶ್ವರ ದೇವರೇ ಕಾರಣ. ನಾನು ಸುಮಾರು ಜನಕ್ಕೆ ಈ ಸಿಂಗಾಪುರ ಮೀನಿಂಗ್ ಯಾಕೆ ಬಂತು ಅಂತ ಕೇಳಿದಾಗ ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಇಲ್ಲಿನ ಸ್ಥಳೀಯರು ಒಂದಿಬ್ರು ಬಹಳಷ್ಟು ಆಸಕ್ತಿ ಇದ್ದವ್ರು ಇತಿಹಾಸದ ಬಗ್ಗೆ, ಇಲ್ಲ ಸರ್ ನಮ್ಮೂರಲ್ಲಿ ಒಂದು ಸಿಂಗೇಶ್ವರ ಅಂತ ಹೇಳಿ ಜಮೀನಿನ ನಡುವೆ ಭಾಗ ಇದೆ, ಆ ಸಿಂಗೇಶ್ವರ ಗುಡಿಯಿಂದಾನೇ ನಮ್ಗೆ ಸಿಂಗೇಶ್ವರನ ಪುರ ಹೋಗಿ ಸಿಂಗಾಪುರ ಆಗಿದೆ. ಈಗ ನಮ್ಮ ಹಳೆ ಗ್ರಾಮ ನಿವೇಶನ ಇಲ್ಲಿತ್ತು. ನಂತರ ಬೇರೆ ಬೇರೆ ಈ ಹಳ್ಳದ ಹರಿವಿನ ಕಾರಣಕ್ಕೆ ಗ್ರಾಮ ಸ್ಥಳಾಂತರ ಆಗಿ ಆ ಕಡೆ ಹೋಗ್ಬಿಟ್ಟಿದೆ. ಇಲ್ಲಿಂದ ಸರಿ ಸುಮಾರು ಒಂದು 1/2-3 ಕಿಲೋಮೀಟರ್ ದೂರದಲ್ಲಿ ಸಿಂಗಾಪುರ ಗ್ರಾಮ ಇದೆ. ಆದ್ರೂ ಇದು ಇವಾಗ ಸಿಂಗಾಪುರ ಗಡಿಯೊಳಗೆ ಇರೋಂಥ ಒಂದು ಸ್ಥಳ ಆಗಿದೆ. ಇಲ್ಲಿ ವಿಶೇಷವಾಗಿ ನಾವು ನೋಡೋದಾದ್ರೆ ಸ್ಥಳೀಯರು ಇಲ್ಲೆಲ್ಲಾನು ಪೂಜೆ ಇವೆಲ್ಲನ ನಡ್ಸ್ಕೊಂಡು ಹೋಗ್ತಾರೆ. ಆದ್ರೆ ವಿಶೇಷವಾಗಿ ಅಂತ ಇಲ್ಲಿ ಶಿವರಾತ್ರಿ ಇದ್ದಾಗ ಜಾಗರಣೆ ಮತ್ತೆ
ಶಿವ ಶಿವನಿಗೆ ವಿಶೇಷ ಅಭಿಷೇಕ, ರುದ್ರಾಭಿಷೇಕ, ಈ ರೀತಿ ಬೇರೆ ಬೇರೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಈಗ ಈ ದೇವಾಲಯ ಅಂತೂ ನೀವು ನೋಡ್ತಾ ಇದ್ದ ಕೆಲವೊಂದು ಈ ಹಾಸನ ಜಿಲ್ಲೆಯಲ್ಲಿ ದೇವಾಲಯ ಶಶಿಧರ್ ಅವರು ಸರ್ ಅವರು ನಾವು ನೋಡ್ದಂಗೆ ಸುಮಾರು ವಿಡಿಯೋಗಳಲ್ಲಿ ಪೂಜೆನೇ ನಿಂತೋಗಿದೆ. ಅಂತ ದುಸ್ಥಿತಿಯಲ್ಲಿ ನಮ್ಮ ದೇವಾಲಯಗಳು ಇರೋದನ್ನ ನೋಡಕ್ ಆಗ್ತಿಲ್ಲ. ಇಂಥ ದೇವಸ್ಥಾನ ಏನಾದ್ರೂ ಮಾಡ್ಬಿಟ್ಟು ಇದನ್ನ ಉಳಿಸೋಂತ ಪ್ರಯತ್ನ ಮಾಡ್ಬೇಕು. ಜೊತೆಗೆ ಈ ಹಾಳಾಗಿರೋ ಇಂಥ ಸ್ಮಾರಕಗಳಿಗೆ ಒಂದು ಪ್ರೊಟೆಕ್ಷನ್ ಕೊಟ್ಬಿಟ್ಟು ಮುಂದಿನ ಪೀಳಿಗೆಗೆ ಇದರ ಮಹತ್ವ ಏನು, ಈ ದೇವಾಲಯನ ಹಿಂದೆ ಯಾಕೆ ಕಟ್ತಾ ಇದ್ರು, ಈ ದೇವಾಲಯ ಕಟ್ಟೋದ್ರಿಂದ ನಮ್ಗೆ ಏನ್ ಉಪಯೋಗ, ಈ ರೀತಿ ನಾನಾ ರೀತಿ ಪ್ರಶ್ನೆಗಳು ನಮ್ಮ ಜನರ ಮನಸ್ಸಲ್ಲಿ ಇದೆ ಇವತ್ತಿಗೂ. ಇದ್ ಯಾಕೆ ಕಟ್ತಾರೆ ಅನ್ನೋದೆಲ್ಲ ಅವ್ರಿಗೆ ಗಮನಕ್ಕೆ ಬರ್ಬೇಕಿಂತ ವಿಶೇಷವಾದ ಕಲಾ ಚಾತುರ್ಯದ ದೇವಾಲಯನ ನಾವು ಮತ್ತೆ ಇನ್ನೊಂದ್ಸರಿ ಇದನ್ನ ಕಟ್ಲಿಕ್ಕೆ ಅಸಾಧ್ಯದ ಮಾತು. ಇಂದಿನ ಕಾಲಕ್ಕೆ ನಾವು ಲೆಕ್ಕ ಹಾಕೊಂಡ್ರೆ ಇಂಥ ಒಂದು ಸುಂದರವಾದ ದೇವಸ್ಥಾನ ನಿರ್ಮಾಣ ಮಾಡಕ್ಕೆ ಏನಿಲ್ಲ ಅಂದ್ರೆ ಒಂದು 10 ವರ್ಷ ಮತ್ತೆ ಲಕ್ಷಾಂತರ ರೂಪಾಯಿ ಹಣ ಬೇಕು. ಆದ್ರೆ ಇರೋದನ್ನೇ ನಾವು ರೆಡಿ ಮಾಡ್ಕೊಂಡು ಹೋಗ್ಬಿಟ್ರೆ ಎಷ್ಟೋ ನಮ್ಗೆ ಇದು ಉಪಯೋಗ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಸರ್ ತುಂಬಾ ಅದ್ಭುತವಾದ ಮಾಹಿತಿ ಕೊಟ್ರಿ ಸ್ನೇಹಿತರೆ. ನೋಡಿ ಡಾಕ್ಟರ್ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳಿದ್ರೆ, ನಮ್ಮ ಧಾರ್ಮಿಕ ಭಾವನೆಗಳು ನಮ್ಮ ಏನು ಪ್ರಾಚೀನ ದೇವಸ್ಥಾನಗಳಿಗೆ ಹೇಗೆ ನಂಟಿರುತ್ತೆ ಅಂದ್ರೆ, ನಮ್ಮ ಭಾವನೆಗಳಿಗೆ ಸರಿಸಮಾನವಾಗಿ ನಾವು ದೇವಸ್ಥಾನಗಳನ್ನ ಉಳಿಸ್ಕೋಬೇಕಾಗುತ್ತೆ. ಆದ್ರೆ ಇಲ್ಲಿನ ಒಂದು ಪರಿಸ್ಥಿತಿ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಊರಿನಲ್ಲಿ ಅನುಕೂಲಸ್ಥರು ತುಂಬಾ ಜನ ಇದ್ದಾರೆ, ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲ ಅಡಿಕೆ ತೋಟ ಇದೆ. ಸೊ ಅದರಿಂದ ಅವರು ಮನಸ್ಸು ಮಾಡಿದ್ರೆ ಮತ್ತೆ ಇಲಾಖೆ ಜೊತೆ ಕೈ ಜೋಡಿಸಿ ಅವರ ಒಂದು ಎಕ್ಸ್ಪರ್ಟೈಸ್ ನ ತಗೊಂಡು ಈ ಒಂದು ದೇವಸ್ಥಾನವನ್ನ ಈ ಮೂಲ ಸ್ವರೂಪವನ್ನ ಉಳಿಸ್ಕೊಂಡು ಖಂಡಿತವಾಗಿ ಜೀರ್ಣೋದ್ಧಾರ ಮಾಡಬಹುದು. ಯಾಕಂದ್ರೆ ಇಲ್ಲಿನ ಒಂದು ದೇವರಿಂದನೇ ಈ ಊರಿಗೆ ಸಿಂಗಾಪುರ ಅಂತ ಹೆಸರು ಬಂದಿರೋದು. ಸೊ ಅದರಿಂದ ಈ ವಿಡಿಯೋನ ಯಾರೇ ನೋಡ್ತಾ ಇರಲಿ, ಚಿತ್ರದುರ್ಗದ ಜನತೆ, ಈ ಊರಿನ ಜನತೆ, ಇಲಾಖೆ ಯಾರೇ ಆಗಲಿ, ದಯವಿಟ್ಟು ಡಾಕ್ಟರ್ ಸಲಹೆ ಕೊಟ್ಟಾಗೆ ಈ ಒಂದು ದೇವಸ್ಥಾನವನ್ನ ಮೂಲ ಸ್ವರೂಪವನ್ನ ಉಳಿಸ್ಕೊಂಡು ಜೀರ್ಣೋದ್ಧಾರ ಮಾಡಿದ್ರೆ ಖಂಡಿತ ನಮಗೆ ಒಂದು ಹೊಯ್ಸಳರ ಕಾಲದ ಈ ದೇವಸ್ಥಾನ ಉಳ್ಕೊಳ್ಳುತ್ತೆ. ಸ್ನೇಹಿತರೆ, ನೀವು ಇಷ್ಟೊತ್ತು ನೋಡಿದ್ದು ಚಿತ್ರದುರ್ಗ ಜಿಲ್ಲೆಯ ಸಿಂಗಾಪುರ ಗ್ರಾಮದ ಸಿಂಗೇಶ್ವರ ದೇವಸ್ಥಾನದ ಇಂದಿನ ಸ್ಥಿತಿ. ನೀವು ಈಗಾಗಲೇ ನೋಡಿರೋ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದೇ ರೀತಿಯ ಪ್ರಾಚೀನ ದೇವಸ್ಥಾನಗಳ ವಿಡಿಯೋಗಳನ್ನ ಮಾಡಿ ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಎಷ್ಟೋ ದೇವಸ್ಥಾನಗಳಲ್ಲಿ ಯುವಕ ಸಂಘಗಳು ಹೋಗಿ ಅಲ್ಲಿ ಸ್ವಚ್ಛತಾ ಕಾರ್ಯಗಳನ್ನ ಮಾಡಿದ್ದಾರೆ, ಅಲ್ಲಿ ಪೂಜೆಗಳನ್ನ ಶುರು ಮಾಡಿದ್ದಾರೆ. ಅಂತ ಒಂದು ಕೆಲಸ ಈ ಊರಿನ ದೇವಸ್ಥಾನದಲ್ಲೂ ಕೂಡ ಆಗ್ಬೇಕಾಗಿದೆ. ಯಾಕಂದ್ರೆ ನಾವು ಈಗ ಕೋಟಿ ಖರ್ಚು ಮಾಡಿ ಹೊಸ ದೇವಸ್ಥಾನ ಕಟ್ಟೋದ್ರಿಂದ ಏನೇನೂ ಪ್ರಯೋಜನ ಇಲ್ಲ, ಹೆಸರು ಬರುತ್ತೆ ಅಷ್ಟೇ. ಆದ್ರೆ 800, 900, 1000 ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನಗಳನ್ನ ಉಳಿಸ್ಕೊಳ್ಳೋದ್ರಿಂದ ನಾವು ಪುಣ್ಯದ ಕೆಲಸವನ್ನ ಮಾಡಬೇಕಾಗಿದೆ. ಆ ಮೂಲಕ ನಮ್ಮ ಇತಿಹಾಸವನ್ನ ಉಳಿಸ್ಬೇಕಾಗಿದೆ, ಸ್ಮಾರಕಗಳನ್ನ ಉಳಿಸ್ಬೇಕಾಗಿದೆ. ಸ್ನೇಹಿತರೆ, ಇದಿಷ್ಟು ಸಿಂಗಾಪುರದ ಸಿಂಗೇಶ್ವರ ದೇವಸ್ಥಾನದ ವಿಡಿಯೋ ಆಗಿತ್ತು. ನಿಮ್ಮೂರಲ್ಲಿ ಕೂಡ ಇದೇ ತರದ ದೇವಸ್ಥಾನಗಳು, ಶಾಸನಗಳು, ವೀರಗಲ್ಲುಗಳು, ಸ್ಮಾರಕಗಳಿರಬಹುದು. ಅದೇನಾದ್ರೂ ಇದ್ರೆ ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡಿ. ಸಮಯ ಇದ್ರೆ ಖಂಡಿತ ನಾನು ಬಂದು ನಿಮ್ಮೂರಲ್ಲಿ ಕೂಡ ಇದೇ ರೀತಿಯ ಒಂದು ವಿಡಿಯೋವನ್ನ ಮಾಡಿ ಎಲ್ಲರ ಜೊತೆ ಹಂಚೋಣ. ಇತಿಹಾಸವನ್ನ ಉಳಿಸೋಣ, ಪರಂಪರೆಯನ್ನ ಉಳಿಸೋಣ, ನಮ್ಮ ದೇವಾಲಯಗಳನ್ನ ಉಳಿಸೋಣ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮಸ್ಕಾರ. ನಮಸ್ಕಾರ ಡಾಕ್ಟ್ರೆ, ಧನ್ಯವಾದಗಳು.